ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್. ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ಸಿದ್ದಯ್ಯ ನಗರದಲ್ಲಿ ಅರ್ಧಕ್ಕೆ ನಿಂತ ಚರಂಡಿ ಕಾಮಗಾರಿ, ನಿವಾಸಿಗಳ ನೆಮ್ಮದಿ ಭಂಗ, ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಪುರಸಭೆ ಕಾರ್ಯವೈಖರಿ ಬಗ್ಗೆ ಎಆರ್ ಅಶೋಕ್ ಅಸಮಾಧಾನ, ಲೈಟ್ ನಿವಾರಣೆ ಕೊರತೆ, ಕಸ ವಿಲೇವಾರಿ ಅಸಮರ್ಪಕತೆ ಕುರಿತು ಆರೋಪ, ರಸ್ತೆ ಅತಿಕ್ರಮಣದ ವಿರುದ್ಧ ಎಚ್ಚರಿಕೆ. ವಸತಿ ಬಡಾವಣೆ ನಿರ್ಮಾಣಕ್ಕೆ ಮುಂದಾದ ಗೃಹ ಮಂಡಳಿ, ರೈತರಲ್ಲಿ ಆತಂಕ, ಆಮ್ ಆದ್ಮಿ ಪಕ್ಷ ಖಂಡನೆ. ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ಬೆನ್ನಲ್ಲೇ ತಕ್ಷಣ ಯುದ್ಧ ನಿಲ್ಲಿಸುವಂತೆ ಆಗ್ರಹ, ವಿವಿಧ ಸಂಘಟನೆಗಳಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ಕೆಸಗೋಡು ಗ್ರಾಮದಲ್ಲಿ ನಕಲಿ ದಾಖಲೆ ಸೃಷ್ಟಿ ಆರೋಪ, ಗ್ರಾಮ ಠಾಣಾ ಜಾಗ ಕಬಳಿಕೆಗೆ ಯತ್ನ, ದಲಿತರಿಂದ ಭುಗಿಲೆದ್ದ ಆಕ್ರೋಶ. ಇರಾನ್ ಇಸ್ರೇಲ್ ವಾರ್ ಎಫೆಕ್ಟ್, ಸಿಲಿಂಡರ್ ಗ್ಯಾಸ್ ಬೆಲೆ ಏರಿಕೆ, ಆಟೋ ಚಾಲಕರ ಆಕ್ರೋಶ. ವಾರ್ತೆಗಳ ವಿವರ. ಹಾಸನ ನಗರದ ತಣ್ಣೀರು ಹಳ್ಳ ರಸ್ತೆಯಲ್ಲಿರ್ತಕ್ಕಂಥ ಸಿದ್ದಯ್ಯ ನಗರ ಬಡಾವಣೆಯಲ್ಲಿ ಕಳೆದ 1 ವರ್ಷದಿಂದ ಚರಂಡಿ ಕಾಮಗಾರಿ ಅರ್ಧಕ್ಕೆ ನಿಂತಿರ್ತಕ್ಕಂಥದ್ದು ಸ್ಥಳೀಯ ನಿವಾಸಿಗಳ ನೆಮ್ಮದಿಯನ್ನ ಕೆಡಿಸಿದೆ. ಚರಂಡಿಯನ್ನ ರಸ್ತೆಯ ಮಧ್ಯದಲ್ಲೇ ತೆರೆದ ಸ್ಥಿತಿಯಲ್ಲಿ ಬಿಟ್ಟಿರ್ತಕ್ಕಂಥದ್ದು, ಇದರಿಂದ ವಾಹನ ಸಂಚಾರ ಬಹಳ ಅಡಚಣೆ ಆಗ್ತಾ ಇದೆ, ಅಪಘಾತದ ಭೀತಿ ಎದುರಾಗ್ತಾ ಇದೆ. ಬಡಾವಣೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಹೆಚ್ಚಿನ ಸಂಖ್ಯೆಯಲ್ಲಿ, ಅವ್ರು ಆಟಾಡಕ್ಕೆ ಹೊರಗಡೆ ಬಿಡಕ್ಕಾಗದೇ ಇರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಚರಂಡಿಗೆ ಬಿದ್ದು ಪ್ರಾಣಾಪಾಯ ಆಗ್ತಕ್ಕಂಥ ಆತಂಕದಲ್ಲಿ ಸ್ಥಳೀಯ ನಿವಾಸಿಗಳಿದ್ದಾರೆ. ಇಷ್ಟೇ ಅಲ್ಲದೆ ಚರಂಡಿ ನೀರು ನಿಂತು ದುರ್ನಾತ ಬೀರ್ತಾ ಇದೆ. ಈಗಾಗಲೇ ಬೇಸಿಗೆ ಕಾಲ, ಸೊಳ್ಳೆಗಳ ಸಂಖ್ಯೆ ಹೆಚ್ಚಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಡೆಂಗ್ಯೂ, ಮಲೇರಿಯಾ ಈ ತರ ಸಾಂಕ್ರಾಮಿಕ ರೋಗಗಳು ಹರಡ್ತಕ್ಕಂಥ ಆತಂಕ ನಿವಾಸಿಗಳಲ್ಲಿ ಮನೆ ಮಾಡಿರ್ತಕ್ಕಂಥದ್ದು. ಅಂಡ್ ಈ ಬಗ್ಗೆ ಹಲವು ಬಾರಿ ಮಹಾನಗರ ಪಾಲಿಕೆ ಅಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತಕ್ಕಂಥ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನಿವಾಸಿಗಳು. ಅಧಿಕಾರಿಗಳು, ಜನಪ್ರತಿನಿಧಿಗಳು, ಸ್ಥಳೀಯ ಶಾಸಕರು ಯಾರಿಗೆ ಹೇಳಿದ್ರು ಕೂಡ ಚರಂಡಿಯನ್ನ ತೆಗಿಬೇಕಾರಿದ್ದಂತ ಉತ್ಸಾಹ ಈಗ ಮುಚ್ಚಬೇಕಾರಿಲ್ಲ. ಅರ್ಧಂಬರ್ಧ ಕೆಲಸ ಮಾಡಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಯಾರನ್ನ ಕೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಕೌನ್ಸಿಲರ್ಗಳಿಲ್ಲ, ಮಹಾನಗರ ಪಾಲಿಕೆಯಲ್ಲಿ ಅಧ್ಯಕ್ಷರಲ್ಲ, ಈಗ ಮೇಯರ್ ಇಲ್ಲ, ಅಧಿಕಾರಿಗಳು ಇವ್ರ ಮಾತು ಕೇಳ್ತಾ ಇಲ್ಲ. ಸ್ಥಳೀಯ ಜನಪ್ರತಿನಿಧಿಗಳು, ಶಾಸಕರಾದ್ರೂ ಈ ಬಗ್ಗೆ ಗಮನ ಹರಿಸಿ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿ ಇನ್ನಾದ್ರೂ ಆ ರಸ್ತೆಯಲ್ಲಿ ಪಾಪ ಗುಂಡಿ ತೆಗೆದು ತಿಂಗಳುಗಳ ಗಟ್ಟಲೆ ಹಂಗೆ ಬಿಟ್ಬಿಟ್ರೆ ಅವ್ರ ಪರಿಸ್ಥಿತಿ ಏನು, ಓಡಾಡ ಕತೆ ಏನು, ದಯವಿಟ್ಟು ಈ ಬಗ್ಗೆ ಗಮನ ಹರಿಸಬೇಕು ಸ್ಥಳೀಯ ಶಾಸಕರು. ಸರ್ ಏನಿಲ್ಲ, 1 ವರ್ಷದ ಹಿಂದ್ಗಡೆ ಇಲ್ಲಿ UGD ಕಲೆಕ್ಷನ್ ಅಂತ ಬಂದು ಮಹಾನಗರ ಪಾಲಿಕೆಯಿಂದ ಅಗಿದ್ರು ಸರ್. ಅಗದಿ 1 ವರ್ಷ ಆದ್ರೂ ಈ ಡಕ್ಕನ್ನ ರೆಡಿ ಮಾಡೋಕ್ಕಾಗಿಲ್ಲ ಸರ್. ನಾವು 100 ಸತಿ ಹೋಗಿ ಕಂಪ್ಲೇಂಟ್ ಮಾಡಿದ್ದೀವಿ ಮಹಾನಗರ ಪಾಲಿಕೆಗೆ, ಯಾರೂ ಸ್ಪಂದಿಸ್ತಾ ಇಲ್ಲ. ಇಲ್ಲಿ ಮಕ್ಳುಗಳು ಆಟ ಆಡ್ಬೇಕಾದ್ರೆ ಬಿದ್ದು ಕೈ ಮುರ್ಕೊಂಡಿದ್ದಾರೆ, ವೆಹಿಕಲ್ಗಳು ತಿರ್ಗಾಕಾಯ್ತಿಲ್ಲ, ಏಜ್ ಆದರೂ ಸಹ ಮನೆಗಳಿಗೆ ಬರೋಕ್ಕಾಯ್ತಿಲ್ಲ, ತುಂಬ ತೊಂದರೆ ಆಗಿದೆ. ಹಾಗಾಗಿ ನಿಮ್ಮ VVC ನ್ಯೂಸ್ ಕಡೆಯಿಂದ ಎಲ್ಲಾದರೂ ನಮಗೆ ಈ ಕೆಲಸನ ಸರ್ 1 ವರ್ಷ 3 ತಿಂಗಳಾಯ್ತು ಸರ್. ಸರ್ ಹೋದಾಗ ಹೇಳ್ತಾರೆ ಕಳಿಸ್ಕೊಡ್ತೀವಿ ಮಾಡ್ತಾವೆ ಅಂತಾರೆ. ಇವತ್ತವರೆಗೂ ಯಾರೋ ಬಂದು ನೋಡೋ ಇಲ್ಲ ಸರ್, ಹತ್ರಕ್ಕೂ ಬರ್ತಾಯಿಲ್ಲ. ಕಾಂಟ್ರಾಕ್ಟ್ ಯಾರು ಅಂತಲೂ ಸ್ಪಂದಿಸ್ತಾ ಇಲ್ಲ ಸರ್. ಇಲ್ಲಿ ಸರ್ ಇಲ್ಲೊಂದು 500-600 ಜನ ಇದ್ದಾರೆ ಸರ್, ವಾಸ ಇದ್ದೀವಿ ರೋಡಲ್ಲಿ. ಓಡಾಡೋ ಅಂತ ಜಾಗ ಇದು, ಜನಗಳು ಸರ್ ಮಹಾನಗರ ಪಾಲಿಕೆ ಸುಮ್ಮನೆ ಅಪ್ಗ್ರೇಡ್ ಆಗಿದೆ ಅಂತ ಒಂದು ಹೆಸರು ಎಲ್ಲ ನ್ಯೂಸಲ್ಲೂ ಬರ್ತಿದೆ. ಆದರೆ ಇಲ್ಲಿ ಸ್ಥಳೀಯವಾಗಿ ಇಲ್ಲಿ ನಮ್ಮ ಸ್ಲಮ್ ಏರಿಯಾ ಅಂದ್ಬಿಟ್ಟು ಸಿದ್ದೇನಗರನ ಯಾವುದೇ ಕಡೆಗಣನೆ ಮಾಡ್ತವ್ರೆ. ದಯವಿಟ್ಟು ಈಗ ಆಗಿರೋದನ್ನ ಬಂದ್ಬಿಟ್ಟು ಕ್ಲಿಯರ್ ಮಾಡಿಕೊಡಿ ಅಂತ ಕೇಳ್ಕೊತೀವಿ ಸರ್. ನೀರಿನ ಪ್ರಾಬ್ಲಮ್ಮು ತುಂಬ ಇದೆ, ನೀರು UGD ಲೈನು ಕಲೆಕ್ಷನ್ ಆಗಿದೆ. ನಾವು ಸ್ಥಳೀಯರು ಲಕ್ಷ್ಮಣ್ ಅಂತ, ಇಲ್ಲಿ ಮಣ್ಣು ಆದಷ್ಟು ಮಣ್ಣೆಲ್ಲ ಕೂತಿತ್ತು. ದಿನ 3 ದಿವಸಕ್ಕೆ 4 ದಿವಸಕ್ಕೆ ನಾವೇ ಕ್ಲೀನ್ ಮಾಡ್ಕೊಂಡು ನಾವೇ ಸ್ವಚ್ಛ ಮಾಡ್ಕೊಂಡು ಇದನ್ನು ಮೇಂಟೈನ್ ಮಾಡ್ತಾಯಿದ್ದೀವಿ. ಇಲ್ಲಿ ಯಾವುದೇ ರೀತಿ ಯಾರು ಬರ್ತಾಯಿಲ್ಲ, ಬಿಡಿ ಹೋಗಲಿ. ನನ್ನ ಮಗನೇ ಮೊನ್ನೆ ಈ ಚರಂಡಿ ಒಳಗೆ ಬಿದ್ದಿದ್ದಾನೆ. ಯಾರನ್ನು ಕೇಳೋಣ, ಯಾರನ್ನು ಬಿಡೋಣ, ಇಲ್ಲಿ ಯಾರಿದ್ದಾರೆ ಅಂತ ಕೇಳೋಣ. ಇಲ್ಲಿ ಯಾರು ಕಾಂಟ್ರಾಕ್ಟು ಯಾರು ಅಂತಲೇ ಗೊತ್ತಿಲ್ಲ. ನೋಡಿ ಇದೆಲ್ಲ ಒಂದೂವರೆ ತಿಂಗಳಾಯ್ತು ಈ ಜಲ್ಲಿ ಮಣ್ಣು ಸುರಿದು ಬಂದೇ ಇಲ್ಲ. ಅದ್ರ ಹಿಂದೆ ಒಂದು 2-3 ತಿಂಗಳು ಬಂದರು, ಇಲ್ಲೊಂಚೂರು ಲೆವೆಲ್ ಮಾಡಿದ್ರು, ಬಿಟ್ಟೋದ್ರು. ಇಲ್ಲೆಲ್ಲ ನೀರು ಕಟ್ಕೊಂಡು ಹಿಂಗೆ ಮನೆ ಮುಂದೆಲ್ಲ ಸೋರ್ತಾ ಇತ್ತು. ನಾವೇ ಕ್ಲೀನ್ ಮಾಡ್ಕೊಂಡಿರೋದು ನೋಡಿ. ಇದೆಲ್ಲ ನಾವೇ. ಇಲ್ಲಿ ಯಾವ ಕಸ್ತಾರೋ ಯಾವ ಮಹಾನಗರ ಪಾಲಿಕೆ ಯಾರೂ ಬರ್ತಾಯಿಲ್ಲ. ಆದಷ್ಟು ಬೇಗ ನಿಮ್ಮ ನ್ಯೂಸ್ ಕಡೆಯಿಂದ ಇದೊಂದು ಸಹಾಯ ಮಾಡಿಕೊಡಿ ಆದಷ್ಟು ಬೇಗ. ಇದು ತೆಗ್ದು 1 ವರ್ಷದ ಮೇಲಾಯಿತು. ನಾವು ಮನೆಗೆ ಬಂದು 1 ವರ್ಷದ ಮೇಲಾಯಿತು. ಆವಾಗ ತೆಗ್ದಿರತ್ತ ಸರ್, ಇನ್ನೂ ಬಂದಿಲ್ಲ ಅವ್ರು ಕ್ಲಿಯರ್ ಮಾಡೋಕ್ಕೆ. 2 ತಿಂಗಳಿಂದ ಬಂದರು, ಇಲ್ಲಿ ಕ್ಲಿಯರ್ ಮಾಡಿದ್ರು, ಹೋದ್ರು, ಮತ್ತೆ ಬಂದೇ ಇಲ್ಲ.
ಅದಕ್ಕೋಸ್ಕರ ನಮ್ದು ಇದನ್ನ ಬೇಗ ಬಂದು ಕ್ಲಿಯರ್ ಮಾಡಿಕೊಡಿ ಸರ್. ಸಣ್ಣ ಮಕ್ಕಳೆಲ್ಲ ಬಿದ್ದು ಏನಾರು ಆದರೆ ಯಾರ ಗತಿ ಹೇಳಿ ನೋಡೋ ನಮಗೆ ದೊಡ್ಡವರಾಗಲಿ ಸಣ್ಣವರಾಗಲಿ ಓಡಾಡೋಕ್ಕೂ ಆಗೋಲ್ಲ. ನಾಯಿಗಳಿರ್ತವೆ, ಏನಾದ್ರು ಓಡಿಸ್ಕೊಬಂದ್ರೆ ಮಕ್ಕಳು ಕೆಳಗಡೆ ಬಿದ್ದು ಏನಾದರೂ ಹೆಚ್ಚು ಕಮ್ಮಿಯಾಗಿ ಸತ್ತೋದ್ರೆ ಯಾರು ಹೊಣೆಗಾರ ಕೇಳಿ ಸರ್. ಬೇಗ ಬಂದು ಕ್ಲಿಯರ್ ಮಾಡಿಕೊಡಿ ಸರ್ ಅಷ್ಟೇ. ಬೇಲೂರು ಪಟ್ಟಣದ ಪುರಸಭೆ ಕಾರ್ಯವೈಖರಿಯ ಬಗ್ಗೆ ಒಂದಿಷ್ಟು ಅಸಮಾಧಾನ ಹೊರಹಾಕಿದ್ದಾರೆ ಅಲ್ಲಿಯ ಮಾಜಿ ಅಧ್ಯಕ್ಷರಯ್ಯ. ಪುರಸಭೆಯಲ್ಲಿರ್ತಕ್ಕಂಥ ಮೂಲ ಸೌಕರ್ಯಗಳ ನಿರ್ವಹಣೆ, ರಸ್ತೆ ಅತಿಕ್ರಮಣದ ಸಮಸ್ಯೆ ಬಗ್ಗೆ ಪುರಸಭೆ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರ್ತಕ್ಕಂಥ AR ಅಶೋಕ್ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬೇಲೂರು ಪಟ್ಟಣದ ಸಂತೆ ಮೈದಾನ ಹಾಗೂ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿ ಕತ್ತಲೆ ನಿವಾರಣೆಗೆ ಅಂತ ಇವರ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಪುರಸಭೆ ನಿಧಿಯಿಂದ ಹೈಮಾಸ್ಟ್ ಲೈಟ್ ಅನ್ನ ಅಳವಡಿಸಿದ್ರಂತೆ. ಅವುಗಳನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅಂತಕ್ಕಂಥ ಆರೋಪ ಇವ್ರದು. 3 ವಾರಗಳ ಹಿಂದೆ ಅಳವಡಿಸಿದ ಹೈಮಾಸ್ಟ್ ಲೈಟ್ ಇನ್ನೂ ಸರಿಯಾಗಿ ಕಾರ್ಯನಿರ್ವಹಿಸದೇ ಇರತಕ್ಕಂಥದ್ದು. ಇನ್ನು ಸಂತೆ ಪ್ರದೇಶದಲ್ಲಿ ರಾತ್ರಿ ವೇಳೆ ವ್ಯಾಪಾರ ನಡೆಸೋರಿಗೆ, ಸಾರ್ವಜನಿಕರಿಗೆ ತೊಂದರೆ ಉಂಟಾಗಿದೆ. ಇದರಿಂದ ರಾತ್ರಿ 10 ಗಂಟೆವರೆಗೂ ಕೂಡ ನೆರೆಯುವ ಸಂತೆಯಲ್ಲಿ ಬೆಳಕಿನ ಕೊರತೆ ಕಂಡು ಬರ್ತಾ ಇದೆ ಅಂತ ಹೇಳಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇವರೇ ಹಾಕಿದ ಲೈಟ್ ಅಂತೆ, ಇಷ್ಟು ಬೇಗ ಯಾಕೆ ಕೆಟ್ಟೋಯ್ತು ಅನ್ನೋದು ಇಲ್ಲಿ ಪ್ರಶ್ನೆ ಆಯ್ತು. ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋದು ಇವರ ಆರೋಪ. ಮುಂದುವರೆದು ಪುರಸಭೆ ನಿಧಿಯಿಂದ ಜನರ ಅನುಕೂಲಕ್ಕಾಗಿ ಕಾಮಗಾರಿಗಳನ್ನ ಮಾಡಲಾಗ್ತದೆ, ಆದ್ರೆ ಅದಕ್ಕೆ ಸರಿಯಾದ ನಿರ್ವಹಣೆ ಮಾಡದ ಜವಾಬ್ದಾರಿ ಅಧಿಕಾರಿಗಳ ಮೇಲಿದೆ. ಪಟ್ಟಣದ ಹಲವು ವಾರ್ಡ್ಗಳಲ್ಲಿ ಲೈಟ್ ವ್ಯವಸ್ಥೆ ಇದ್ರೂ ಕೂಡ ಸರಿಯಾದ ನಿರ್ವಹಣೆ ಆಗ್ತಾ ಇಲ್ಲ. ಲೈಟ್ಗಳು ಉರಿತಾ ಇಲ್ಲ, ಕತ್ಲಲ್ಲಿ ಜೀವನ ಮಾಡಬೇಕಾಗಿದೆ. ಅಧಿಕಾರಿಗಳು ವಾರ್ಡ್ಗಳಿಗೆ ಭೇಟಿ ನೀಡಿ ಲೈಟ್ಗಳ ದುರಸ್ತಿ ಹಾಗೂ ನಿರ್ವಹಣೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದ್ದಾರೆ. ಇನ್ನು ಸ್ವಚ್ಛತೆ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಸ್ವಚ್ಛತೆ ಸರಿಯಾಗಿ ಸ್ವಚ್ಛ ಆಗ್ತಾ ಇಲ್ಲ, ಒಟ್ಟಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಹೇಳಿಕೊಂಡಿದ್ದಾರೆ, ತೋಡಿಕೊಂಡಿದ್ದಾರೆ. ನಾನಿದ್ದಾಗ ಇಷ್ಟು ಚೆನ್ನಾಗಿದ್ದ ವ್ಯವಸ್ಥೆ ಇದೀಗ ಹಿಂಗಾಗಿ ಹೋಗ್ಬಿಡ್ತಲ್ಲ ಅಂತಕ್ಕಂಥ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಅಂಡ್ ಅಧಿಕಾರಿಗಳು ಎಚ್ಚೆತ್ಕೊಬೇಕು, ಅಧಿಕಾರಿಗಳು ತಮ್ಮ ಕೆಲಸವನ್ನ ಶ್ರದ್ಧೆ ಮತ್ತೆ ಏನೋ ಜನರಿಗೆ ಒಳ್ಳೇದ್ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಕೆಲಸ ಮಾಡಿ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡಿದ್ದಾರೆ. ಬೇಲೂರಲ್ಲಿ ಎಲ್ಲಿ ಕತ್ತಲೆ ಇದೆ ಅಲ್ಲಿಗೆ ಬೆಳಕನ್ನ ಕೊಡುವಂಥ ವ್ಯವಸ್ಥೆನ ನಾವು ಮಾಡ್ತೀವಿ ಅಂತ ನಮ್ಮ ಕಾಲದಲ್ಲಿ ಹೇಳಿದ್ವಿ. ಅದೇ ರೀತಿ ನಾವು ಸಂತೆ ಮೈದಾನದಲ್ಲಿ ತುಂಬ ಕತ್ತಲೆ ಇತ್ತು, ಹಾಗಾಗಿ ಇಲ್ಲಿಗೊಂದು ಹೈಮಾಸ್ಟ್ ಲೈಟನ್ನು ಹಾಕೋದಕ್ಕೆ ನಮ್ಮ ಕಾಲದಲ್ಲಿ ರೆಡಿ ಮಾಡಿ ಹಾಕ್ಸಿದ್ದೀವಿ. ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನದ ಹಿಂಭಾಗ ಇಲ್ಲಿಗೂ ಒಂದು ಹಾಕ್ಸಿದ್ವಿ. ಆದರೆ ಇದು ಹಾಕಿ ಸುಮಾರು 3 ವಾರ ಆಗಿದೆ. 3 ವಾರದಿಂದಲೂ ಸಹ ಇದನ್ನು ನಿರ್ವಹಣೆ ಮಾಡೋಕ್ಕೆ ಯಾರೂ ಸಹ ಬಂದು ನಿರ್ವಹಣೆ ಮಾಡಿ ಇಲ್ಲಿ ಬಂದಂಥ ಸಂತೆಯವರಿಗೆ ಸಂಜೆ 10 ಗಂಟೆವರೆಗೂ ನಡೆಯುತ್ತೆ. ರಾತ್ರಿ 10 ಗಂಟೆವರೆಗೂ ಸಂತೆ ಏನು ಪ್ಯಾಕಿಂಗ್ ಮಾಡ್ಕೊಳ್ಳೋದು ಇನ್ನೊಂದು ಇದ್ದೇ ಇರುತ್ತೆ ಕೆಲಸ. ಆದರೆ 3 ವಾರದಿಂದ ಇಲ್ಲಿ ಲೈಟ್ ಆನೇ ಆಗ್ತಾ ಇಲ್ಲ. ನೋಡಿ ಮೇಲೊಂದು ಸಲ ತೋರಿಸಿ ನೋಡಿ. ಆನ್ ಮಾಡ್ತೀನಿ, ಆಫ್ ಮಾಡ್ತೀನಿ, ಆನ್ ಮಾಡ್ತೀನಿ, ಆಫ್ ಮಾಡ್ತೀನಿ. ಈ ಥರ ಪುರಸಭೆಯಲ್ಲಿ ಕೆಲಸ ಮಾಡಿದರೆ ಹೇಗೆ? ನಾವು ಕಷ್ಟಪಟ್ಟು ಪುರಸಭೆ ನಿಧಿಯಿಂದ ಇದನ್ನು ಹಾಕ್ಸಿದ್ದನ್ನು ಬಳಕೆ ಮಾಡೋಕ್ಕೆ ನೀವು ಅಧಿಕಾರ ಮಾಡ್ತಾ ಇರೋರು ಅಧಿಕಾರಿಗಳು ಕೂತ್ಕೊಂಡು ಏನು ಕೆಲಸ ಮಾಡ್ತಾ ಇಲ್ವಲ್ಲ, ಹೆಂಗೆ ಇದು ಪುರಸಭೆದು ಅಂತೇಳಿ? ಯಾರು ಇದಕ್ಕೆ ಜವಾಬ್ದಾರರು? ಪುರಸಭೆ ನಿಧಿಲಿ ದುಡ್ಡು ಹಾಕಿ ನಾವು ಜನಕ್ಕೆ ಅನುಕೂಲ ಆಗೋ ರೀತಿ ಮಾಡಬೇಕು ಅಂತ ಮಾಡಿದ್ವಿ. ಮಾಡಾದ್ಮೇಲೆ ನಿರ್ವಹಣೆ ಮಾಡೋರು ಯಾರು? ಇದಕ್ಕೆ ಸಂಬಂಧಪಟ್ಟವ್ರು ಯಾರು? ಅಧ್ಯಕ್ಷರು ಏನು ಮಾಡ್ತಾ ಇದ್ದೀರಾ ಕೂತ್ಕೊಂಡು? ಬಂದು ನೋಡಿ, ಈ ಥರದ್ದೆಲ್ಲ ಮಾಡಬೇಕು. ಬೇಲೂರಲ್ಲಿ ಮೂಲೆಗೆ ಹೋಗಿ ನೋಡಿ, ವಾರ್ಡ್ಗಳಲ್ಲಿ ಲೈಟ್ಗಳು ವ್ಯವಸ್ಥೆ ಇದ್ದರೂ ಸಹ ನಿರ್ವಹಣೆ ಮಾಡ್ದಲೇ ಏನು ಹೇಳಿ ಲೈಟ್ಗಳು ಆಫ್ ಆಗಿ ಕತ್ತಲೆ ಮಯ ಆಗೋಗಿದೆ. ಎಲ್ಲೋ ತಿರ್ಗಾಡೋ ಜಾಗದಲ್ಲಿ ಮೇಯ್ನ್ ರೋಡಲ್ಲಿ ಮಾತ್ರ ಲೈಟ್ಗಳು ಕಾಣ್ತಾ ಇದೆ. ಅಷ್ಟು ಬಿಟ್ಟರೆ ಮೂಲೆ ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಬನ್ನಿ ಆಯಿತಾ. ಎಷ್ಟು ಲೈಟ್ಗಳು ಆಫ್ ಆಗಿ ನಿರ್ವಹಣೆ ಅಂದರೆ ಏನು ಕೆಟ್ಟೋಗಿರುತ್ತೆ ಅದನ್ನು ರೆಡಿ ಮಾಡ್ತಾ ಇಲ್ಲ ಇವರು. ರೆಡಿ ಮಾಡಿದರೆ ಎಲ್ಲ ಸರಿಯಾಗುತ್ತೆ, ಏನು ಕೆಲಸ ತಗೋತಾ ಇಲ್ಲ. ರೈತರ ಫಲವತ್ತಾದ ಕೃಷಿ ಭೂಮಿಯನ್ನ ವಸತಿ ಬಡಾವಣೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಗೃಹ ಮಂಡಳಿ ಮುಂದಾಗಿರುವುದನ್ನ ಆಮ್ ಆದ್ಮಿ ಪಕ್ಷ ತೀವ್ರವಾಗಿ ಖಂಡಿಸುತ್ತೆ ಅಂತ ಹೇಳಿ ಅಖಿಲ ಯೋಗೇಶ್ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರ್ತಕ್ಕಂಥ ಅವರು ಹೂನಳ್ಳಿ ಕಾವಲು ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳ ಒಟ್ಟು ಸುಮಾರು 387 ಎಕರೆ ಕೃಷಿ ಜಮೀನನ್ನ ವಸತಿ ಬಡಾವಣೆ ನಿರ್ಮಾಣಕ್ಕಾಗಿ ಸ್ವಾಧೀನಪಡಿಸಿಕೊಳ್ಳಲು ಗೃಹ ಮಂಡಳಿ ತೀರ್ಮಾನಿಸಿ ಆಕ್ಷೇಪಣೆ ಸಲ್ಲಿಸಕ್ಕೆ ಅರ್ಜಿಯನ್ನ ಆಹ್ವಾನಿಸಿರ್ತಕ್ಕಂಥದ್ದು. ಇನ್ನು ರೈತರಲ್ಲಿ ಸಹಜವಾಗಿ ಆತಂಕವನ್ನ ಮೂಡಿಸಿದೆ. ಈ ಭಾಗದ ರೈತರು ಈಗಾಗಲೇ ವಿವಿಧ ಅಭಿವೃದ್ಧಿ ಯೋಜನೆಗಳಿಗಾಗಿ ತಮ್ಮ ಕೃಷಿ ಭೂಮಿಯನ್ನ ಕಳ್ಕೊಂಡಿದ್ದಾರೆ. ಉಳಿದಿರ್ತಕ್ಕಂಥ ಅಲ್ಪ ಸ್ವಲ್ಪ ಜಮೀನಲ್ಲೇ ಕೃಷಿ ಚಟುವಟಿಕೆ ನಡೆಸ್ತಾ ಇದ್ದಾರೆ. ಇದೀಗ ಅದನ್ನು ಸ್ವಾಧೀನಪಡಿಸ್ಕೊಂಡ್ಬಿಡ್ತೀವಿ ಅಂತ ಬಂದ್ರೆ ರೈತರ ಜೀವನ ಬಹಳ ಕಷ್ಟ ಆಗುತ್ತೆ.
ಹಾಸನ ನಗರದ ಸುತ್ತಮುತ್ತ ಈಗಾಗಲೇ 250ಕ್ಕೂ ಹೆಚ್ಚು ಬಡಾವಣೆಗಳು ನಿರ್ಮಾಣವಾಗಿದ್ದು ಅನೇಕ ನಿವೇಶನಗಳು ಇನ್ನೂ ಮಾರಾಟಕ್ಕಾಗದೆ ಹಂಗೆ ಉಳ್ಕೊಂಡಿದ್ದಾವೆ. ಇಂತಹ ಸಂದರ್ಭದಲ್ಲಿ ಮತ್ತೆ ರೈತರ ಫಲವತ್ತಾದ ಜಮೀನನ್ನೇ ಪಡೆದು ಹೊಸ ಬಡಾವಣೆ ನಿರ್ಮಾಣ ಮಾಡಲು ಮುಂದಾಗಿರ್ತಕ್ಕಂಥ ಕ್ರಮ ಸರಿಯಲ್ಲ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ವಿಕಾಸ್, ಮಧು, ಖಾದರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರಂತೆ. ಗೃಹ ಮಂಡಳಿ ಅದ್ ಯಾವ್ದ ಹಾಸನದಲ್ಲಿ ಒಂದು ಫಸ್ಟ್ ಕೃಷ್ಣನಗರ ಅಂತ ಒಂದು ಮಾಡ್ತೀವಿ ಅಂತ ಬಡಾವಣೆ ಮಾಡಿದ್ರು. ಸುಮಾರು 10-12 ವರ್ಷ ಸೈಟ್ನೇ ಕೊಡ್ಲಿಲ್ಲ. ಅದಾದ್ಮೇಲೆ ಬಂದು ಕೊಟ್ರು. ಇವತ್ತವರೆಗೂ ಅಲ್ಲಿಗೆ ಮೂಲಭೂತ ಸೌಕರ್ಯನೇ ಕೊಡಕ್ಕಾಗಿಲ್ಲ ನಿಮ್ಮ ಯೋಗ್ಯತೆಗಳಿಗೆ. ಇದಾದ ಮೇಲೆ ಈಗ ಎಂತದೋ ಒಂದು BGS ಲೇಔಟ್ ಏನೋ ಅದಕ್ಕೆ ಹೆಸರಿಟ್ಟಿದ್ದಾರೆ, ಇಲ್ಲಿ ಗೊತ್ತಿಲ್ಲಪ್ಪ, ಒಂದು BGS ಲೇಔಟ್ ಅಂತ ಕರೀತಾರೆ ಜನ. ಹೊಸದಾಗಿ ಒಂದೇನೋ ಲೇಔಟ್ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಅದಕ್ಕೂ ದುಡ್ಡು ಕಟ್ಟಿಸ್ಕೊಂಡು ನನಗೆ ಗೊತ್ತಿರಂಗೆ 5-6 ವರ್ಷ ಆಗೋಗ್ಬಿಡ್ತೇನಪ್ಪ. ಸುಮಾರು 5-6 ವರ್ಷ ಆಗಿದೆ. ಇವತ್ತವರೆಗೂ ಕೂಡ ಅದ್ರ ಬಗ್ಗೆ ಇವತ್ತು ಕೊಡ್ತೀವಿ, ನಾಳೆ ಕೊಡ್ತೀವಿ, ಅದು ಮತ್ತೊಂದು ಇನ್ನೊಂದು ಅಂತ ಹೇಳ್ತಾ ಇದ್ದಾರೆ. ಮಾಡಿರೋದ್ನೇ ನಿಮ್ ಕೈಲಿ ಕೊಡಕ್ ಆಯ್ತಾ ಇಲ್ಲ ಇನ್ನೂ ಸೈಟ್ಗಳನ್ನ. ಮತ್ತೊಂದು ಅದು ರೈತರ ಫಲವತ್ತಾದ ಭೂಮಿಲೇ ಆಗಬೇಕಾ? ಒಂದು ಲೇಔಟ್ ಮಾಡಿ ಅಲ್ಲಲ್ಲಿ ದುಡ್ಡು ಹೊಡಿಯಕ್ಕೆ ರೈತರ ಜಮೀನೇ ಹಾಕ್ಬೇಕ್ರಿ. ಏ ಏ ಏ ಅಂತ ಬಂದು ಇವತ್ತು ಜನ ಎಲ್ಲ ಪಟ್ಟಣದಿಂದ ಹಳ್ಳಿ ಕಡೆಗೆ ಬರ್ತಾ ಇದಾರೆ. ನಾಳೆ ಏನಾದ್ರೂ ಒಂದು ಉದ್ಯೋಗ ಅಂತ ಉಳ್ಕೊಂಡ್ರೆ ಅದು ಕೃಷಿ ಹೊರತುಪಡಿಸಿ ಇನ್ನೇನೂ ಉಳಿಯೋದಿಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇಂಥ ಟೈಮಲ್ಲಿ ಇರೋ ಕೃಷಿ ಭೂಮಿ, ಫಲವತ್ತಾಗಿರೋ ಭೂಮಿಗಳನ್ನ ನೀವು ಕಬಳಿಸಿ ಅದ್ರಲ್ಲೂ ದುಡ್ಡು ಮಾಡಕ್ ಯೋಚನೆ ಮಾಡ್ತಾ ಇದ್ದೀರಲ್ಲ, ನಿಮ್ಗೇನಾದ್ರು ಮಾನ ಮರ್ಯಾದೆ ಇದೆಯಾ ಅಂತ ಜನ ಉಗಿತಾ ಇದಾರೆ. ಫಾಸ್ಟ್ ಮಾಡಿರೋ ಲೇಔಟ್ಗಳು ಹಂಚ್ರಿ. ಲೇಔಟ್ ಮಾಡೋದಂತೆ, ಇವ್ರು ದುಡ್ಡು ಮಾಡ್ಕೊಳ್ಳೋದಂತೆ. ರೈತರ ಜೀವನ ಹಾಳಾಗೋದ್ರು ಹೋಯ್ತು. ಇವ್ರಿಗೇನಾಗಬೇಕು? ಇವ್ರು ಯಾರ್ದು ಭೂಮಿ ಹೋಗಲ್ವಲ್ಲ, ಅಲ್ಲಿ ಇವ್ರು ಯಾರ್ದು ಜಮೀನು ಹೋಗೋದಿಲ್ವಲ್ಲ. ಈ ಸರ್ಕಾರ ಕರ್ನಾಟಕ ಗೃಹ ಮಂಡಳಿಯವರ ಮುಖಾಂತರ ರೈತರ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಹೋಗಿರೋಂಥದ್ದು, ಅವರ ಅನ್ನದ ತಟ್ಟೆಗೆ ಕೈ ಹಾಕಿರೋದು ನೋವಿನ ಸಂಗತಿ. ಹಾಸನದಲ್ಲಿ ಈಗಾಗಲೇ ಸುಮಾರು ಒಂದು 200ಕ್ಕೂ ಹೆಚ್ಚು ಖಾಸಗಿ ಬಡಾವಣೆಗಳಿದ್ದಾವೆ. 11,000 ನಿವೇಶನಗಳು ಖಾಲಿ ಇದ್ದಾವೆ. ಮತ್ತು ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದವರು ಕೃಷ್ಣ ನಗರ ಅಂತೇಳಿ ಇನ್ನೊಂದು ಬಡಾವಣೆ ಮಾಡಿದ್ದಾರೆ. ಆ ಬಡಾವಣೆ ಇನ್ನೂ ಜನರಿಗೆ ಮತ್ತು ರೈತರಿಗೆ ನಿವೇಶನಗಳನ್ನ ಹಂಚಿಲ್ಲ. ಅದರಲ್ಲೂ ಸುಮಾರು ನಿವೇಶನಗಳು ಇನ್ನೂ ಇದ್ದಾವೆ, 7ರಿಂದ 8 ಸಾವಿರ. ಮತ್ತು ರೈತರ ಭಾಗದವು ಇದ್ದಾವೆ. ಇಷ್ಟೆಲ್ಲ ಇದ್ದರೂ ಕೂಡ ಕರ್ನಾಟಕ ಗೃಹ ಮಂಡಳಿಯವರು ಊನಹಳ್ಳಿ ಕಾವಲು ಮತ್ತು ಸುತ್ತಮುತ್ತಲಿನ ಫಲವತ್ತಾದ ಕೃಷಿ ಭೂಮಿ ಅದನ್ನು ಇವರು ಅಕ್ವೈರ್ ಮಾಡ್ಕೊಂಡು ಬಡಾವಣೆ ಮಾಡೋಕ್ಕೆ ಹೊರಟಿರೋ ಅಂಥದ್ದು ಇದು ಖಂಡನೀಯ ಸರ್. ಈಗ ಹಾಸನ ಕಸಬಾದ ಆಲ್ಮೋಸ್ಟ್ ಕೃಷಿ ಭೂಮಿನ ನಗರ ಖಾಸಗಿ ಬಡಾವಣೆಯಾಗಿ ಅಭಿವೃದ್ಧಿ ಮಾಡೇ ಆಗಿದೆ. ಇನ್ನು ಉಳಿದರ ಭಾಗ ಇಷ್ಟೇ ಸ್ವಲ್ಪನೇ ಸ್ವಲ್ಪ. ಅದು ಊನಹಳ್ಳಿ ಕಾವಲು ಪಂಚಾಯತಿಲಿ ಆ ಸುತ್ತಮುತ್ತ ಇರೋಂಥದ್ದು ತುಂಬ ಅದ್ಭುತವಾಗಿರ್ತಕ್ಕಂಥ ಕೃಷಿ ಭೂಮಿ, ಫಲವತ್ತಾಗಿರೋ ಭೂಮಿ. ಮತ್ತು ಅಲ್ಲಿರ್ತಕ್ಕಂಥ ರೈತರು ಯಾರೂ ಕೂಡ ದೊಡ್ಡ ದೊಡ್ಡ ಜಮೀನ್ದಾರರು ಯಾರೂ ಇಲ್ಲ. ಅರ್ಧ ಎಕರೆ, 1 ಎಕರೆ, 2 ಎಕರೆ ಇಟ್ಕೊಂಡು ಹೈನುಗಾರಿಕೆ ಮಾಡ್ಕೊಂಡು ತಮ್ಮ ಜೀವನನ ನಡೆಸ್ತಾಯಿದ್ದಾರೆ. ಈಗ ಅದನ್ನು ಕಿತ್ಕೊಂಡು ನಾವು ನಿಮಗೆ ಬಡಾವಣೆ ಮಾಡ್ತೀವಿ ಅಂದರೆ, ಈಗ ದೊಡ್ಡಬಸನಹಳ್ಳಿ, ಕಾಚನಾಕನಹಳ್ಳಿ ಮತ್ತು ಸಮುದ್ರಹಳ್ಳಿ. ಅಮೆರಿಕ, ಇಸ್ರೇಲ್ ಹಾಗೂ ಇರಾನ್ ನಡುವೆ ನಡೀತಾ ಇರತಕ್ಕಂತ ಯುದ್ಧವನ್ನ ತಕ್ಷಣ ನಿಲ್ಲಿಸುವಂತೆ ಆಗ್ರಹಿಸಿ ವಿವಿಧ ಸಂಘಟನೆಗಳ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಹಿರಿಯ ಪತ್ರಕರ್ತರು ಹಾಗೂ ಪ್ರಗತಿಪರ ಚಿಂತಕರಾಗಿರ್ತಕ್ಕಂಥ RP ವೆಂಕಟೇಶ್ ಮೂರ್ತಿ ಅವರು, ಮಧ್ಯಪ್ರಾಚ್ಯ ಪ್ರದೇಶಗಳಲ್ಲಿ ಉಲ್ಬಣವಾಗ್ತಾ ಇರ್ತಕ್ಕಂಥ ಯುದ್ಧ ಪರಿಸ್ಥಿತಿ ಜಗತ್ತನ್ನ ವಿನಾಶದ ಅಂಚಿನತ್ತ ತೆಗೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಬಹಳ ಆತಂಕಕಾರಿ ವಿಚಾರ. ಅಮೆರಿಕ ಮತ್ತೆ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ನಡೆಸಿದ ಕ್ಷಿಪಣಿ ದಾಳಿಗಳು, ಇರಾನಿನ ಸರ್ವೋಚ್ಚ ನಾಯಕ ಅಯತುಲ್ಲಾ ಖಮೇನಿ ಮತ್ತೆ ಅವರ ಕುಟುಂಬದವರ ಹತ್ಯೆ ಸೇರಿದಂತೆ ನಡೀತಾ ಇರ್ತಕ್ಕಂಥ ಘಟನೆಗಳು ಜಾಗತಿಕವಾಗಿ ಭಾರಿ ಆತಂಕಕ್ಕೆ ಕಾರಣವಾಗಿವೆ ಅಂತ ಹೇಳಿ ಅವರು ತೀವ್ರ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಇರಾನ್, ಇಸ್ರೇಲ್ ಮಾತ್ರವಲ್ಲದೆ ಮಧ್ಯಪ್ರಾಚ್ಯದ ವಿವಿಧ ರಾಷ್ಟ್ರದಲ್ಲಿರ್ತಕ್ಕಂಥವರು ಅಮೆರಿಕ ಸೇನೆ ನೆಲೆಗಳ ಮೇಲೆ ಪ್ರತಿದಾಳಿಯನ್ನ ನಡೆಸಿರ್ತಾ ಇರ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಪ್ರತಿಭಟನೆಯಲ್ಲಿ KT ಶಿವಪ್ರಸಾದ್, ವೇದಾವತಿ, ಪೃಥ್ವಿ, ಅನಂತರಾಜೆ, ಅರಸ್, ಡಾಕ್ಟರ್ ಸಾವಿತ್ರಿ, ಮಲ್ನಾಡ್ ಮೆಹಬೂಬ್ ಸೇರಿದಂತೆ ವಿವಿಧ ಸಂಘಟನೆಗಳ ಮುಖಂಡರು, ಕಾರ್ಯಕರ್ತರು ಭಾಗವಹಿಸಿದ್ದರು.
ಯುದ್ಧಗಳು, ಯಾವುದೇ ಯುದ್ಧಗಳು ನಡೀಬಹುದು. ಯಾರದ್ದೋ ವೈಯಕ್ತಿಕ ಕಾರಣಗಳಿಗೆ, ದೇಶಗಳ ನಡುವಿನ ವೈಯಕ್ತಿಕ ದ್ವೇಷ ಮತ್ತೊಂದು ಇನ್ನೊಂದಕ್ಕೆ, ಅದರಿಂದ ಜಾಗತಿಕವಾಗಿ ಆಗ್ತಕ್ಕಂಥ ಪರಿಣಾಮಗಳ ಬಗ್ಗೆಯೂ ಕೂಡ ಎಲ್ಲರೂ ಸೇರಿದಂತೆ ಯೋಚನೆ ಮಾಡ್ಬೇಕಾಗತ್ತೆ. ಜಾಗತಿಕವಾಗಿ ಏನೇನಾಗುತ್ತೆ ಅಂತಕ್ಕಂಥದ್ರ ಬಗ್ಗೆ. ಇವತ್ತು ಗ್ಯಾಸ್ ರೇಟ್ ಜಾಸ್ತಿ ಆಯ್ತು, ಸಿಲಿಂಡರ್ ರೇಟ್ ಜಾಸ್ತಿ ಆಯ್ತು, ನಾಳೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗುತ್ತೆ, ಮಗದೊಂದು ಯಾವಾಗ ಪೆಟ್ರೋಲ್ ದರ ಜಾಸ್ತಿ ಆಗುತ್ತೋ ಟ್ರಾನ್ಸ್ಪೋರ್ಟ್ ರೇಟ್ ಜಾಸ್ತಿ ಆಗುತ್ತೆ, ಯಾವಾಗ ಟ್ರಾನ್ಸ್ಪೋರ್ಟ್ ರೇಟ್ ಜಾಸ್ತಿ ಆಗುತ್ತೋ ಆಗ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ಯಾರು ಇದರಿಂದ ಸಫರ್ ಆಗೋದು ಅಂತ ನೋಡಿದಾಗ ನಮ್ಮಂತ ಜನಸಾಮಾನ್ಯರು ಅಷ್ಟೇ. ಅಟ್ ದ ಎಂಡ್ ಆಫ್ ದ ಡೇ ಸಫರ್ ಆಗೋದು ನಾವುಗಳೇ. ಹಾಗಾಗಿ ಇದನ್ನ ನಿಲ್ಲಿಸಬೇಕು. ಖಂಡಿಸಿದ್ದಾರೆ. ಪ್ರತಿಭಟನೆ ಯಾರೋ ಹೇಳ್ತಾ ಇದ್ರು, ಅದಂಗ್ರಿ DC ಆಫೀಸ್ ಮುಂದೆ ಸ್ಟ್ರೈಕ್ ಮಾಡ್ಬಿಟ್ರೆ ಯುದ್ಧ ನಿಲ್ಲಿಸ್ಬಿಡ್ತಾರಾ ಅಂತ ಯಾರೋ ಮಾತನಾಡ್ತಾ ಇದ್ರು. ಯುದ್ಧ ನಿಲ್ಲಿಸ್ಬಿಡ್ತಾರೆ ಇಲ್ಲೊಂದು ಸ್ಟ್ರೈಕ್ ಮಾಡಿದ ಕ್ಷಣಕ್ಕೆ ಅಂತಲ್ಲ, ನಮ್ಮದೊಂದು ಖಂಡನೆಯನ್ನ ವ್ಯಕ್ತಪಡಿಸೋಕೆ ಇದೊಂದು ವೇದಿಕೆ, ಹಕ್ಕು ನಮ್ದು, ನಮ್ಮ ಅಭಿಪ್ರಾಯನ ವ್ಯಕ್ತಪಡಿಸಿದ್ದೀವಿ ಅಂತಕ್ಕಂಥದ್ದು ಇವ್ರ ವಾದ ಇರುತ್ತೆ. ಎಸ್, ಏನ್ ಮಾತನಾಡಿದ್ದಾರೆ ನೋಡಿ. ಇಸ್ರೇಲ್ ಮತ್ತು ಅಮೇರಿಕ ಸೇರಿ ಇರಾನ್ ಮೇಲೆ ದಾಳಿ ಮಾಡಿ ಅಲ್ಲಿನ ಸರ್ವೋಚ್ಚ ನಾಯಕ ಅಯೋತ್ಯುಲ್ಲಾ ಖಮೇನಿ ಅವರನ್ನು ಹತ್ಯೆ ಮಾಡಿದರು. ಆ ನಂತರದಲ್ಲಿ ಪ್ರತೀಕಾರವಾಗಿ ಇರಾನ್ನವರು ಕೂಡ ಮಧ್ಯಪ್ರಾಚ್ಯದಲ್ಲಿರುವಂಥ ಅಮೇರಿಕದ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಬರ್ತಾಯಿದೆ. ಆನಂತರ ಬಹಳ ಅಮೇರಿಕ ಮತ್ತು ಇಸ್ರೇಲ್ ಸಾವಿರಾರು ಪ್ರದೇಶದಲ್ಲಿ ಇರಾನ್ ಮೇಲೆ ದಾಳಿ ಮಾಡಿದೆ. 1300ಕ್ಕಿಂತ ಹೆಚ್ಚು ಇರಾನ್ ಪ್ರಜೆಗಳು ಮತ್ತು ಕೆಲವು ಇಸ್ರೇಲ್ ಮತ್ತು ಅಮೇರಿಕದ ಪ್ರಜೆಗಳು ಕೂಡ ಸಾವಿಗೀಡಾಗಿದ್ದಾರೆ. ಇದು ಅತ್ಯಂತ ದುರದೃಷ್ಟಕರ ಸಂಗತಿ. ಇದು ವಿಶ್ವಸಂಸ್ಥೆ ಸ್ಥಾಪನೆ ಆಗಿದ್ದೇ ವಿಶ್ವದಲ್ಲಿ ಯಾವುದೇ ಒಂದು ಯುದ್ಧ ನಡೀಬಾರ್ದು ಅಂತೇಳಿ. ಎರಡನೇ ಮಹಾಯುದ್ಧದ ನಂತರ ಅಮೇರಿಕ ದೇಶ ಕೂಡ ಒಂದು ವಿಶ್ವಸಂಸ್ಥೆ ಸ್ಥಾಪನೆಯಲ್ಲಿ ಭಾಳ ದೊಡ್ಡ ಪಾತ್ರವನ್ನು ವಹಿಸಿತ್ತು. ವಿಶ್ವಸಂಸ್ಥೆಯ ಮುಖ್ಯ ಕೇಂದ್ರ ಕಚೇರಿ ನ್ಯೂಯಾರ್ಕಲ್ಲಿ ಇದೆ. ಆದರೆ ಇವತ್ತು ವಿಶ್ವಸಂಸ್ಥೆ ಸ್ಥಾಪನೆ ಆದ ನಂತರ ಅನೇಕ ಯುದ್ಧಗಳನ್ನು ನಡೆಸಲಿಕ್ಕೆ ಅಮೇರಿಕ ಕಾರಣ ಆಯಿತು. ಇದು ಅಮೇರಿಕ ಒಂದು ತನ್ನ ಸಾಮ್ರಾಜ್ಯದ ವಿಸ್ತರಣೆ ಮಾಡೋ ದೃಷ್ಟಿಯಿಂದ ಸಣ್ಣ ಸಣ್ಣ ನೆಪಗಳನ್ನು ಇಟ್ಕೊಂಡು ಅನೇಕ ದುರ್ಬಲ ರಾಷ್ಟ್ರಗಳ ಮೇಲೆ ಮತ್ತು ದಾಳಿ ಮಾಡ್ತಾ ಬರುವಂಥ ಕೆಲಸವನ್ನು ಬರ್ತಾಯಿದೆ. ಅನೇಕ ರಾಷ್ಟ್ರಗಳನ್ನು ತಮ್ಮ ಅಡಿಯಾಳಾಗಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾ ಬರ್ತಾರೆ. ಇದನ್ನು ತಪ್ಪಿಸಲಿಕ್ಕೆ ಈ ಅನೇಕ ರಾಷ್ಟ್ರಗಳು ತುಂಬ ಅಸಹಾಯಕ ಆಗಿದೆ. ನಾವಿವತ್ತು ವಿಶ್ವಸಂಸ್ಥೆಗೆ ಮನವಿ ಮಾಡ್ತಾಯಿದ್ವಿ, ದಯಮಾಡಿ ನಮಗೆ ಬೇರೆ ದಾರಿ ಇಲ್ಲ, ನೀವು ವಿಶ್ವಸಂಸ್ಥೆಯವರು ಅಸಹಾಯಕರಾಗಬಾರ್ದು. ಇಡೀ ವಿಶ್ವದ ಜನತೆಯ ಪರವಾಗಿ ತಾವು ಸಕ್ರಿಯವಾಗಿ ಪಾತ್ರವಹಿಸಿ ಈ ಯುದ್ಧವನ್ನು ನಿಲ್ಲಿಸಲೇಬೇಕು. ಇದು ಕೇವಲ ಅಮೇರಿಕ ಬೇಲೂರು ತಾಲೂಕಿನ ಬಿಕ್ಕೋಡು ಹೋಬಳಿಯ ಕೆಸಗೋಡು ಗ್ರಾಮ ಪಂಚಾಯಿತಿಗೆ ಸೇರಿದಂತಹ ಆಲೂರು ಬಿಕ್ಕೋಡು ಮುಖ್ಯ ರಸ್ತೆ ಬದಿಯಲ್ಲಿ ಆಲೂರು ಅಭಿವೃದ್ಧಿಗೆ ಹಲವು ವರ್ಷಗಳಿಂದ ಮೀಸಲಿಟ್ಟಿದ್ದ ಸರ್ಕಾರಿ ಗ್ರಾಮ ಠಾಣ ಜಾಗವನ್ನ ಗ್ರಾಮದ ಸವರ್ಣೀಯ ವ್ಯಕ್ತಿಯೊಬ್ಬರು ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಮನೆ ನಿರ್ಮಾಣ ಮಾಡಲು ಯತ್ನಿಸ್ತಾ ಇದ್ದು, ಕೂಡಲೇ ಅದನ್ನ ತೆರವುಗೊಳಿಸಬೇಕು ಅಂತ ಹೇಳಿ ಗೌತಮ ನಗರ, ಮುಡ್ಲಗಿರಿ ಹಾಗೂ ಹಿರಿವಾಟೆ ಗ್ರಾಮಗಳ ಗ್ರಾಮಸ್ಥರು ಹಾಗೂ ದಲಿತ ಮುಖಂಡರು ಬುಧವಾರ ನಾಮಫಲಕ ಹಾಕಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಸಗೋಡು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪ್ರಕಾಶ್, ವ್ಯಾಪ್ತಿಯ ಈ ಗ್ರಾಮದಲ್ಲಿ ಸುಮಾರು 15 ಎಕರೆ ಸರ್ಕಾರಿ ಗ್ರಾಮ ಠಾಣ ಜಾಗವಿದ್ದು ಸರ್ವೆ ನಡೆಸಿ ವಸತಿ ರಹಿತ ಕುಟುಂಬಗಳಿಗೆ ಹಂಚಿಕೆ ಮಾಡುವಂತೆ ಹಲವು ಬಾರಿ ತಹಸೀಲ್ದಾರ್ ಹಾಗೂ ಗ್ರಾಮ ಪಂಚಾಯಿತಿಗೆ ಮನವಿಯನ್ನ ಮಾಡಲಾಗಿತ್ತು. ಆದರೂ ಕೂಡ ಅಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸಿಲ್ಲ ಅಂತ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಅಂಡ್ ಈ ಭಾಗದಲ್ಲಿ ಕೂಲಿ ಕಾರ್ಮಿಕರೇ ಹೆಚ್ಚಾಗಿ ವಾಸ ಮಾಡ್ತಾ ಇದ್ದು ಅನೇಕ ಮಂದಿಗೆ ನಿವೇಶನ ಇಲ್ಲದೆ ಪರದಾಡ್ತಕ್ಕಂಥ ಪರಿಸ್ಥಿತಿ ಎದುರಾಗಿದೆ. ಅಧಿಕಾರಿಗಳು ಯಾವುದೇ ರಾಜಕೀಯ ಒತ್ತಡಕ್ಕೆ ಮಣಿಯದೆ ಬಡವರಿಗೆ ನಿವೇಶನ ಒದಗಿಸಬೇಕು, ಅಕ್ರಮ ಕಟ್ಟಡ ನಿರ್ಮಾಣ ಮಾಡ್ತಾ ಇರತಕ್ಕಂಥ ಜಾಗವನ್ನು ತೆರವುಗೊಳಿಸಿ ಅಂಬೇಡ್ಕರ್ ಭವನ ನಿರ್ಮಾಣ ಮಾಡಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಉಮೇಶ್, HD ರಾಜು, ಈರಪ್ಪ, ತುಂಗರಾಜು, ಕುಮಾರ್, ರವಿ, ರಾಕೇಶ್, ರುದ್ರೇಶ್, ಗ್ರಾಮಸ್ಥರಾದ ಶಿವಪ್ಪ, ಜಗದೀಶ್, ಗೋವಿಂದ್, ಲಕ್ಷ್ಮಣ್, ಪ್ರಸನ್ನ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಬೌಂಡ್ರಿ ಮಾಡಿ ಗ್ರಾಮ ಪಂಚಾಯತಿ ಅಕ್ವೈರ್ ಮಾಡ್ಕೊಳ್ಳಿ, ಕುಲ್ಲ ಮಾಡ್ತೀರಾ ಮತ್ತೊಂದು ಮಾಡ್ತೀರಾ ನಿಮಗೆ ಬಿಟ್ಟಿದ್ದು. ಇಒ ಸಾಹೇಬ್ರು ಇದ್ದಾರೆ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತಿ ಮಾಡಿ. ಯಾರ್ಯಾರಿಗೆ ನಿವೇಶನ ಇಲ್ಲ ಕೊಡಿ ನಿವೇಶನ. ಇಂಟಿಗೊಂದು ಸ್ಮಶಾನ ಜಾಗಕ್ಕೂ ದಾರಿ ಇಲ್ಲ. ಆಯ್ತಲ್ಲ ಸರ್, ಮಾಡುದು ಆಗ್ಲೂ ಇದು ಮಾಡಿರಲ್ಲ, ಏನ್ ಮಾಡೋದು? ಏನ್ ಮಾಡಿ ನಾವೇ ಬೋರ್ಡ್ ಹಾಕ್ತೀವಿ ಇಲ್ಲಿ ಪಂಚಾಯತಿಯಿಂದ.
ಅಲ್ಲಿವರೆಗೂ ಯಾವುದು ಬೋರ್ಡ್ ಇರೋದು ಬೇಡ ಅನ್ನೋದು ನಮ್ದು ಈಗ ಆಮೇಲೆ ಜನಗಳು ಎಂತಂದ್ರೆ ಈಗ ಫೌಂಡೇಶನ್ ಕಿತ್ತಾಕ್ಬಿಡ್ಲಿ ಸರ್, ನಾವು ಬೋರ್ಡ್ ಕಿತ್ತಾಕ್ಬಿಡ್ತೀವಿ ಅಂತಾರೆ. ಅದು ತಪ್ಪಾಗ್ತದೆ. ಫೌಂಡೇಶನ್ ತೆಗೆದ್ಮೇಲೆ ಆಮೇಲೆ ಸರ್ ನೀವು ಎಷ್ಟು ಬೇಗ ಜಾಗ ರಿಸರ್ವ್ ಮಾಡ್ಕೊಡ್ತೀರಾ ಅಷ್ಟು ಬೇಗ ರಿಕ್ವೆಸ್ಟ್ ಕೊಡಿ. ಇವತ್ತೇ ಟೈಪ್ ಮಾಡಿಸ್ಬಿಟ್ಟು ಸೈನ್ ಹಾಕ್ಸಿ. ಇಷ್ಟು ದಿವಸ ಅಂತ ಒಂದು ಟೈಮ್ ಕೊಟ್ಟೋಗಿ ಸರ್, ಇಷ್ಟು ದಿವಸ ನಾವು ರೆಡಿ ಮಾಡ್ಸ್ಬಿಟ್ಟು ಹೇಳ್ಕೊಂಡು ಹೋದ್ರೆ ಲಿಖಿತ ಮನವಿ ಕೊಡಿ. ನಾವು ನಮ್ಮ ಟಚ್ ಅಲ್ಲಿ ಇರಿ, ನೀವು ಫೋನ್ ಮಾಡ್ತಾ ಇರ್ರಿ. ಸರಿ ಇದ್ ರೀತಿ ಮಾಡಿದ್ರೆ ಇವತ್ತು ಯಾರಿಗೂ ಸಮಸ್ಯೆ ಆಗ್ತಿರಲ್ಲ. 100 ಜನ ಕೂಲಿ ಬಿಟ್ಟು ಎಲ್ಲ ಇವತ್ತು ಕೂಲಿ ಮಾಡಿದ್ರೆ ನಾಳೆ ತಿನ್ನಕನ್ನ, ಇಲ್ಲಾಂದ್ರೆ ಸಂಘದಲ್ಲಿ ಸಾಲ ಮಾಡಿರ್ತಾರೆ, ಸಾಲ ಕಟ್ಕೋಬೇಕು, ಮಕ್ಕಳನ್ನ ಓದಿಸ್ಬೇಕು, ಇವೆಲ್ಲ ಸಮಸ್ಯೆ ಆಗ್ತದೆ. ತಾವು ಗಮನದಲ್ಲಿ ಇಟ್ಕೋಬೇಕು. ಇದನ್ನ ಮುಂದೆ ಇದನ್ನ ಮರುಕಳಿಸ್ದಂಗೆ ದಯಮಾಡಿ ಮರುಕಳಿಸ್ದಂಗೆ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಕೆಲಸ ಮುಗಿಸ್ಕೊಡ್ಬೇಕು ಸರ್. ರಿಕ್ವೆಸ್ಟ್ ನಾನು ಒಬ್ಬಲ್ಲ, ನಮ್ಮ ಗ್ರಾಮದ ಪರವಾಗಿ ಸುತ್ತಮುತ್ತ ಎಲ್ಲರೂ ಬಂದಿದ್ದಾರೆ, ಎಲ್ಲರ ಪರವಾಗಿ ನಾನು ಮನವಿ ಮಾಡ್ಕೊಳ್ತೀನಿ. ಒಂದ್ ಕಡೆ ಇರಾನ್ ಮತ್ತೆ ಇಸ್ರೇಲ್ ವಾರ್ ಎಫೆಕ್ಟ್ ಹಿನ್ನೆಲೆ ಸಿಲಿಂಡರ್ ಗ್ಯಾಸ್ ಬೆಲೆ ಏರಿಕೆ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಹಾಸನದ ಆಟೋ ಚಾಲಕರು ತಮ್ಮ ಅಸಮಾಧಾನ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ವೇಳೆ ಆಟೋ ಚಾಲಕರ ಸಂಘದ ರಾಜ್ಯ ಉಪಾಧ್ಯಕ್ಷ ದಿಲೀಪ್ ಮಾತನಾಡಿದ್ದಾರೆ. 2019ರಲ್ಲಿ ಕೋವಿಡ್ ಆರಂಭ ಆದಾಗಿಂದ ಇಲ್ಲಿವರೆಗೂ ಕೂಡ ಜನ ತತ್ತರಿಸಿ ಹೋಗಿದ್ದಾರೆ. ದಿನನಿತ್ಯ ಬಳಸತಕ್ಕಂಥ ವಸ್ತುಗಳಿಂದ ಹಿಡಿದು ಪ್ರತಿಯೊಂದು ಸಾಮಗ್ರಿಗಳ ಬೆಲೆಯೂ ಕೂಡ ಹೆಚ್ಚಾಗಿದ್ದು, ಇನ್ನು ಜಿಲ್ಲೆಯ ಬಂಕ್ಗಳಿಗೆ ಹೋಗಿ ಗ್ಯಾಸ್ ನೋಡಿದ್ರೆ ಗ್ಯಾಸ್ ದರವನ್ನ 75 ರೂಪಾಯಿಗೆ ಏರಿಕೆ ಮಾಡಿದ್ದಾರೆ. ಇದರಿಂದ ಆಟೋ ಚಾಲಕರು ಜೀವನ ನಡೆಸೋದು ತುಂಬಾ ಕಷ್ಟಕರವಾಗಿದೆ. ದಿನೇ ದಿನೇ ಆಟೋಗಳ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಇದ್ರ ಜೊತೆಗೆ ನಿಮ್ಗೆಲ್ಲ ಗೊತ್ತಿರ್ಬೋದು, ಎಲ್ಲರ ಮನೇಲೂ 2 ಕಾರು, ಬೈಕು, ಓನ್ ವೆಹಿಕಲ್ಗಳನ್ನ ಅವಲಂಬಿಸ್ತಾರೆ. ಇದ್ರ ಜೊತೆಗೆ ರ್ಯಾಪಿಡೋ, ಊಬರ್ ಇಂಥ ಒಂದಿಷ್ಟು ಹಾಬಳಿ, ಇದ್ರ ಜೊತೆಗೆ ಸಿಟಿ ಬಸ್ಸು, ಇದ್ರ ನಡುವೆ ಆಟೋ ಹತ್ತಿ ಹೋಗ್ತಕ್ಕಂಥ ಗ್ರಾಹಕರ ಸಂಖ್ಯೆ ಇವತ್ತು ಬಹಳ ಕಡಿಮೆ ಆಗೋಗ್ಬಿಟ್ಟಿದೆ. ಇದರ ನಡುವೆ ಪೆಟ್ರೋಲ್, ಡೀಸೆಲ್ ಮತ್ತೆ ಈಗ ಗ್ಯಾಸ್ ದರವನ್ನು ಕೂಡ ಹಿಂಗೆ ಏರಿಕೆ ಮಾಡಿಬಿಟ್ರೆ ಕತೆ ಏನು ಅಂತಕ್ಕಂಥದ್ದು ಇವರ ಆಗ್ರಹ. ಇನ್ನು ಮನೆ ಗ್ಯಾಸ್ ಬೆಲೆ ಕೂಡ ಏರಿಕೆ ಆಗಿದೆ. ಇದೇ ರೀತಿ ಬೆಲೆ ಏರಿಕೆ ಆಗ್ಬಿಟ್ರೆ, ಟ್ಯಾಕ್ಸ್ ಆಗ್ತಾ ಇದ್ರೆ ಕರ್ನಾಟಕ ರಾಜ್ಯಾದ್ಯಂತ ಆಟೋ ಚಾಲಕರು ಎಲ್ಲರೂ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ಆಮೇಲೆ ಇಂಥ ಸಂದರ್ಭದಲ್ಲಿ ಯುದ್ಧ ಇಂಥವೆಲ್ಲ ನಡೆದ ಸಂದರ್ಭದಲ್ಲಿ ಜಾಗತಿಕವಾಗಿ ಒಂದಿಷ್ಟು ನಾನು ಆಗ್ಲೇ ಹೇಳ್ದಂಗೆ ಪರಿಣಾಮಗಳು ಬೀಳುತ್ತೆ. ಹೌದು, ಇರಾನ್ ಇಸ್ರೇಲ್ ಯುದ್ಧ ನಡೀತಾ ಇದ್ರು ಕೂಡ ಅದು ಭಾರತದ ಮೇಲೆ ಎಫೆಕ್ಟ್ ಆಗುತ್ತೆ. ಯಾಕೆ ಅಂತ ಅಂದ್ರೆ ನಾವು ಆ ದೇಶಗಳಿಂದ ಗ್ಯಾಸು, ಪೆಟ್ರೋಲ್ ಇವೆಲ್ಲನೂ ಖರೀದಿ ಮಾಡ್ತಾ ಇದೀವಿ, ಫೈನ್. ಬಟ್ ಇದೊಂದೇ ದೇಶಕ್ಕೆ ನಾವು ಅವಲಂಬಿಸಿಲ್ಲ. LPG ಗ್ಯಾಸು ಮತ್ತೊಂದು ಇನ್ನೊಂದಕ್ಕೆ ನಾವು ಬರೀ ಇರಾನು, ಇಸ್ರೇಲ್ನ ಮಾತ್ರ ಅವಲಂಬಿಸಿಲ್ಲ. ಬೇರೆ ಬೇರೆ ರಾಷ್ಟ್ರಗಳಿಂದ ನಾವು ಇವೆಲ್ಲನೂ ಆಮದು ಮಾಡ್ಕೊಳ್ತಾ ಇದ್ದೀವಿ. ಬಟ್ ಈ ಯುದ್ಧ ಅಂತ ಬಂದಾಗ ಅವನ್ನ ಸಪ್ಲೈ ಮಾಡ್ತಕ್ಕಂಥದ್ದು ಡಿಲೇ ಆಗಬಹುದು, ಸ್ವಲ್ಪ ಕಷ್ಟ ಆಗಬಹುದು. ಸ್ಕೇರ್ ಸಿಟಿಯನ್ನ ಇವರೇ ಬೇಕು ಅಂತ ಹೆಚ್ಚಿಗೆ ಮಾಡಿ ಕೆಲವು ಏಜೆನ್ಸಿಗಳು ಸ್ಕೇರ್ ಸಿಟಿ ಜಾಸ್ತಿ ಆದಾಗ ಜಾಸ್ತಿ ದರಕ್ಕೆ ಅದನ್ನ ಮಾರ್ತಕ್ಕಂಥ ಕುತಂತ್ರ, ತಂತ್ರ ಇವೆಲ್ಲವನ್ನು ಈ ಸಂದರ್ಭದಲ್ಲಿ ಮಾಡ್ತಾರೆ ಅವಕಾಶ ಸಿಕ್ಕಾಗ. ಇಂಥ ಸಂದರ್ಭಗಳಲ್ಲಿ ಸರ್ಕಾರಗಳು ಮಧ್ಯಪ್ರವೇಶ ಮಾಡಬೇಕು. ಸರ್ಕಾರಗಳು ಮಧ್ಯಪ್ರವೇಶ ಮಾಡಿ ಯಾವುದೋ ಒಂದು ಏಜೆನ್ಸಿ XYZ ನಿನ್ನ ಹತ್ರ ಸ್ಟಾಕ್ ಎಷ್ಟಿದೆ, ಯಾರ್ಯಾರಿಗೆ ಕೊಡ್ತಾ ಇದೀಯಾ, ಇನ್ನು ಎಷ್ಟು ಸ್ಟಾಕ್ನ ಇಟ್ಕೊಂಡಿದೀಯಾ, ಯಾವ ತರ ವಿತರಣೆ ಆಗ್ತಾ ಇದೆ, ಎಷ್ಟಕ್ಕೆ ವಿತರಣೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾನಿಟರಿಂಗ್ ಮಾಡಬೇಕು. ಎಲ್ಲರೂ ಭ್ರಮೆ, ಯುದ್ಧ, ಪೆಟ್ರೋಲ್ ಸಿಗೋದಿಲ್ಲ, ನಾಳೆ ಗ್ಯಾಸ್ ಸಿಗೋದಿಲ್ಲ. ನೋ, ಆ ಸ್ಥಿತಿ ಇಲ್ಲ ಇಲ್ಲಿ. ನಾವು ಬರೀ ಇದೊಂದು ದೇಶ ಅವಲಂಬಿಸಿಲ್ಲ, ಇಂಥ 4 ದೇಶಗಳಿಂದ ನಾವು ಆಮದು ಮಾಡ್ಕೊಳ್ತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿರ್ದಿಷ್ಟವಾಗಿ ಇಂತಿಷ್ಟು ತಿಂಗಳಿಗೆ ಒಂದು ವೇಳೆ ಇಂತಹ ಪರಿಸ್ಥಿತಿ ಎದುರಾಗಿ ಬಿಟ್ಟರೆ ಅನ್ನೋ ಕಾರಣಕ್ಕೆ ನಿರ್ದಿಷ್ಟ ಒಂದಿಷ್ಟು ತಿಂಗಳುಗಳ ಕಾಲ ಪೂರೈಕೆ ಮಾಡಕ್ಕೆ ಅಗತ್ಯ ಇರತಕ್ಕಂಥ ಸಿಲಿಂಡರ್ ಗ್ಯಾಸ್ ಆಗಿರಬಹುದು, ಪೆಟ್ರೋಲ್ ಆಗಿರಬಹುದು, ಅದನ್ನ ಸ್ಟೋರೇಜ್ ಮಾಡಿ ಇಟ್ಕೊಳ್ಳೋಕೆ ಬಂಕರ್ಸ್ಗಳಿರ್ತಾವೆ, ಸ್ಟೋರೇಜ್ ಮಾಡ್ಕೊಂಡಿರ್ತಾರೆ. ಇವೆಲ್ಲದ್ರ ನಡುವೆ ಕೂಡ ದರ ಏರಿಕೆ ಆಗ್ಬಿಡ್ತಾರಪ್ಪ. ಗ್ಯಾಸ್ ದರ ಏರಿಕೆ ಆಯ್ತು. ಸರ್ಕಾರಗಳ ಜವಾಬ್ದಾರಿ ಏನು? ಸರ್ಕಾರ ಏನ್ ಮಾಡ್ಬೇಕು? ಸಬ್ಸಿಡಿ ರೇಟ್ ಕಡಿಮೆ ಮಾಡಬೇಕು. ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಯ್ತು, ಏನ್ ಮಾಡ್ಬೇಕು? ನೀವ್ ಹಾಕ್ತಿರಲ್ಲ ಟ್ಯಾಕ್ಸು, ಎಷ್ಟು ಮಾಡಿದ್ರು ಅವನ್ಗೇನ್ ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ತಾನೆ ಅಂತ ಒಂದು ಧೋರಣೆ ಇಟ್ಕೊಂಡು ಮಾಡ್ತಿರಲ್ಲ. ಕೊನೆ ಪಕ್ಷ ಇಂತಹ ಸಂದರ್ಭದಲ್ಲಾದ್ರೂ ಕೂಡ ಒಂದಿಷ್ಟು ನಿಮ್ಮ ಟ್ಯಾಕ್ಸ್ಗಳು ಕಡಿಮೆ ಮಾಡಿ, ಸಬ್ಸಿಡಿ ಜಾಸ್ತಿ ಮಾಡಿ ಗ್ಯಾಸ್ಗಳಿಗೆ, ಜನರನ್ನ ನೀವು ಇಂತಹ ಸಂದರ್ಭದಲ್ಲಿ ಸಂದಿಗ್ಧ ಸ್ಥಿತಿಗೆ ಸಿಲುಕಿಸಿಬಿಟ್ರೆ, ದೇಶ ಕಾಯ್ತಾ ಇದ್ದೀವಿ, ಗ್ಯಾರಂಟಿ ಕೊಡ್ತಾ ಇದ್ದೀವಿ, ಇದನ್ನೇ ಬಡ್ಕೊಂಡು ಇದನ್ನೇ ಘೋಷವಾಕ್ಯ ಮಾಡ್ಕೊಂಡು ಹೋದ್ರೆ ಆಗೋದಿಲ್ಲ. ದೇಶ ರಾಜ್ಯದೊಳಗಿರೋರ್ಗೆ ಭದ್ರತೆಯ ಗ್ಯಾರಂಟಿ ಎರಡೂ ಕೂಡ ಲಭ್ಯ ಆಗಬೇಕು. ಬಹಳ ಸಿಂಪಲ್. ನಾನೇನ್ ದೊಡ್ಡ ಇದು ಹೇಳ್ತಾ ಇಲ್ಲ. ಇಲ್ಲಿ ನಮ್ಮ ಆಗ್ರಹ ಇಷ್ಟೇ. ಆಯ್ತಪ್ಪ, ಈ ಸಂದರ್ಭದಲ್ಲಿ ನಿಮಗೆ ಗ್ಯಾಸ್ ಅನ್ನ
ಪೂರೈಕೆ ಮಾಡೋದು ಕಷ್ಟ ಆಗ್ತಾ ಇದೆ. ಸ್ವಲ್ಪ ದರವನ್ನು ಹೆಚ್ಚಿಗೆ ಮಾಡ್ಬೇಕಾದಂತ ಅನಿವಾರ್ಯತೆ ನಿರ್ಮಾಣ ಆಗಿದೆ. ಸಬ್ಸಿಡಿ ಜಾಸ್ತಿ ಕೊಡ್ರಿ, ಸಬ್ಸಿಡಿ ಜಾಸ್ತಿ ಮಾಡಿ. ಪೆಟ್ರೋಲ್ ಡೀಸೆಲ್ ದರದ ಮೇಲೆ ಒಂದಿಷ್ಟು ಟ್ಯಾಕ್ಸ್ ನ ಕಡಿತಗೊಳಿಸಿ ಸರಿಯಾಗೋವರೆಗೂ. ಅದನ್ನೂ ಮಾಡೋಕ್ಕಾಗೋದಿಲ್ಲ. ಎಲ್ಲಕ್ಕೂ ಜನರೇ ಸಫರ್ ಆಗಬೇಕು, ಮತ್ ನಿಮಗೆ ಇದೇ ಜನ ಬಂದು ಓಟ್ ಹಾಕಬೇಕು. ಇದು ನಮ್ಮ ಅನಿವಾರ್ಯತೆ. ಇದು ಕಮರ್ಷಿಯಲ್ ಬಂದು ಈಗ 1850 ರೂಪಾಯಿ ಇತ್ತು, ಈಗ 2300 2500 ಅಂತ ಹೇಳ್ತಾ ಇದ್ದಾರೆ. ನಾವು ಬೀದಿ ಬದಿ ವ್ಯಾಪಾರಿಗಳು ಏನು ಮಾಡ್ಬೇಕು ಸರ್? ಏಕ್ದಮ್ ನಾವು ಜಾಸ್ತಿನೂ ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಗ್ಯಾಸ್ ಬೇರೆ ಸಿಗ್ತಾ ಇಲ್ಲ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಸರ್ ನಮಗೆ. ನೀವೇನು ಬಡ್ಡಿ ಗಿಡ್ಡಿ ತೊಗೊಂಡಿರ್ತೀವಿ, ಬಡ್ಡಿ ಕಟ್ಟೋಕ್ಕಾಗಲ್ಲ. ದಿನ ದಿನ ಸಾಲ ತೊಗೊಂಡಿರ್ತೀವಿ, ಅವ್ರಿಗೆ ಕಟ್ತಾ ಇರಬೇಕು. ಗ್ಯಾಸ್ ಸಿಗ್ತಾ ಇಲ್ಲ, ನಮಗೆ ಏನೂ ಮಾಡೋಕ್ಕಾಗ್ತಾಯಿಲ್ಲ. ದಿನ ದಿನ ಬೆಲೆ ಏರಿಕೆ ಜಾಸ್ತಿ ಆಗ್ತಾಯಿದೆ. ಎಲ್ಲ ಬಡವ್ರು ಇದ್ದೀವಿ, ಇಲ್ಲೆಲ್ಲ ಬಡವ್ರು ಇದ್ದೀವಿ. ಬೀದಿ ವ್ಯಾಪಾರಿಗಳು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ತಿಂಡಿ ರೇಟ್ ಜಾಸ್ತಿ ಮಾಡೋಕ್ಕಾಗಲ್ಲ. ಗ್ಯಾಸ್ ರೇಟ್ ನಮಗೆ ಗ್ಯಾಸ್ ಸಿಕ್ಕಿದ್ರು ಸಾಕಷ್ಟೇ. ರೇಟ್ ನಾವು ಜಾಸ್ತಿ ಮಾಡೋಕೆ ಹೋದ್ರೆ ನಮಗೆ ಕಸ್ಟಮರ್ ಬರೋಲ್ಲ. ಅದೇ ರೇಟಿಗೆ ಗ್ಯಾಸ್ ಕೊಡ್ಬೇಕು ಅಂದ್ರೆ ಸರ್ಕಾರದಿಂದ ಕೊಡಿಸ್ಬೇಕು. ನಮಗೆ ಕಮರ್ಷಿಯಲ್ ಗ್ಯಾಸ್ ಬೇಕೇ ಬೇಕು. ಆಲ್ಟರ್ನೇಟ್ ಅಂತ ಅಂದರೆ ಹೋಟ್ಲ್ ಕ್ಲೋಸ್ ಮಾಡಬೇಕಾಗುತ್ತೆ. ನಮ್ಮ ಪರಿಸ್ಥಿತಿ ಕೆಟ್ಟದಾಗುತ್ತೆ ಅಷ್ಟೇ, ಇನ್ನೇನಾಗಲ್ಲ. ಏನೇನೆಂದ್ರೆ ನಮಗೆ ಸರ್ಕಾರ ಕೇಳ್ಕೊಳ್ಳೋದಷ್ಟೇ, ನಮಗೆ ಗ್ಯಾಸ್ ಒಂದು ಕೊಡಿಸಿ ಅಂತ. ನಾವು ಬೀದಿ ಬದಿ ವ್ಯಾಪಾರಿಗಳು ಏನು ಶ್ರಮ ಪಡ್ತಿದ್ದೇವೆ ಅದಕ್ಕೆ ನಮಗೆ ಗ್ಯಾಸ್ ಬೇಕೇ ಬೇಕು. ಗ್ಯಾಸ್ ಇಲ್ಲ ಅಂದರೆ ನಮ್ಮ ಬಿಸ್ನೆಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನಾನು 32-33 ವರ್ಷ ಆಯ್ತು ನಾನು ಆಟೋ ಓಡ್ಸೋಕೆ ಹಿಡ್ದು. ಇಷ್ಟೊಂದು ದೊಡ್ಡ ಏಕ್ದಮ್ ಸಡನ್ನಾಗಿ ನೀವು ಇಷ್ಟು ರೈಟ್ ಜಾಸ್ತಿ ಮಾಡಿದ್ರೆ ಹೆಂಗೆ ಅಂತ ನಾವು ಆಟೋದವ್ರು ಜೀವನ ಮಾಡೋದು ಸರ್? ಹಾಂ ಹೇಳಿ, ನೀವೇ ಹೇಳಿ. ಜೀವನ ಮಾಡೋಕ್ಕಾಗಲ್ಲ. ನೆನ್ನೆ 75 ರೂಪಾಯಿ 80 ರೂಪಾಯಿ ಗ್ಯಾಸ್ ತುಂಬವ್ರು ನೆನ್ನೆ. ಹೆಂಗಂತ ನಾವು ಜೀವನ ಮಾಡೋಕ್ಕಾಗುತ್ತೆ ಹೇಳಿ ನೋಡೋಣ. ನೀವು ಆದಷ್ಟು ಒಂದು ಸ್ವಲ್ಪ ನೀವು ಬಡವ್ರನ್ನ ಒಂದು ಸ್ವಲ್ಪ ನೋಡಿ ಇದು ಮಾಡಿ ಒಂದು ಸ್ವಲ್ಪ ರೈಟ್ ಕಮ್ಮಿ ಮಾಡಿ ಇದು ಮಾಡಿ ಕೊಡಬೇಕು ಸರ್. ನಾವು ಈ ಥರ ನಾವು ಇತ್ತೀಚಿನ ದಿನಗಳಲ್ಲಿ ಕೋವಿಡಿಂದ ಇಲ್ಲಿವರೆಗೂ 2019 ತತ್ತರಿಸಿ ಹೋಗ್ಬಿಟ್ಟಿದ್ದೀವಿ. ಯಾವ ಥರ ದಿನನಿತ್ಯ ಉಪಯೋಗಿಸ್ತಕ್ಕಂಥ ಏನು ಸಾಮಗ್ರಿಗಳಿದೆ ಪ್ರತಿಯೊಂದೂ ಜಾಸ್ತಿ ಆಗಿದೆ. ನಮ್ಮ ಅನಿಸಿಕೆ ಏನಾಗಿದೆ ಈಗ ಅಂತಂದರೆ, ಬಡವರು ನಮ್ಮ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಮೊದಲು ನಾವು ಬಡವರು ಬದುಕಬೇಕೋ ಬೇಡವೋ ಅನ್ನೋದು ನಮ್ಮ ಮೇಲೆ ಜಿಗುಪ್ಸೆ ಆಗಿದೆ. ಯಾವ ಥರ ಅಂದರೆ ಒಂದೊಂದು ಅಡುಗೆ ಆಯಿಲಿಂದ ಹಿಡಿದು ಬೇಳೆ ಸೊಪ್ಪು ಸೆದೆ ಪ್ರತಿಯೊಂದೂ ಕೂಡ ಗ್ಯಾಸು, ಪೆಟ್ರೋಲು, ಡೀಸೆಲ್ಲು ಈ ಥರ ಏನೇನು ಆಯ್ತಾಯಿದೆ ಅನ್ನೋದು ಅರ್ಥ ಆಗಿದೆ ಸರ್. ಈಗ ಏನಾಗಿದೆ ಅಂದರೆ ಸರ್ಕಾರದಿಂದ ಸರ್ ನಮಗೆ 5 ಯೋಜನೆ ಅಂತ ನಮಗೆ ಜಾರಿ ಮಾಡಿದ್ದಾರೆ ಸರ್. ಮೊದಲನೇದಾಗಿ ಸರ್ ಹಾಸನದಲ್ಲಿ ನಮ್ಮ ರಾಜ್ಯ ಸರ್ ಆಟೋ ಅನ್ನೋ ಡಿಪಾರ್ಟ್ಮೆಂಟಿಗೆ ಬೆಲೆ ಇಲ್ದಂಗೆ ಮಾಡಾಕಿದೆ ಸರ್ ಈ ಸರ್ಕಾರ. ಟ್ರಾನ್ಸ್ಪೋರ್ಟ್ ಅನ್ನೋದೇ ಹಾಳಾಗೋಗಿದೆ ಸರ್ ಈ ಸರ್ಕಾರದಿಂದ. ಸರ್ ಈಗ ಯುದ್ಧ ಸ್ಟಾರ್ಟ್ ಆಗಿರೋದು 2 ದಿನ ಸರ್. ಪ್ರತಿಯೊಂದೊಂದು ಬಂಕಲ್ಲೂ ಒಂದೊಂದು ರೇಟ್ಗಳು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರಿಗೆ ಇಷ್ಟ ಬಂದಿದ್ದ ರೇಟ್ಗಳಲ್ಲಿ. ಕೆಲವು ಬಂಕ್ಗಳಲ್ಲಿ 55 ರೂಪಾಯಿ ಇದ್ದಿದ್ದು ಗ್ಯಾಸ್ ಸರ್ ನಮಗೆ ಭಾಳ ಆರ್ಥಿಕ ಪರಿಸ್ಥಿತಿಯಲ್ಲಿದ್ದೀವಿ ನಾವು. ಏನಂದ್ರೆ ಇವಾಗ ನಮಗೆ ಹೆಂಗಸರುಗಳಿಗೆ ಅವ್ರಿಗೆ ಅಂತ 2000 ರೂಪಾಯಿ ಅದು ಇದು ಫ್ರೀ, ಕರೆಂಟ್ ಬಿಲ್ ಫ್ರೀ ಅಂತ ಮಾಡ್ತಾವ್ರೆ. ಆದರೆ ಇಲ್ಲಿ ನಮಗೆ ತಿಂಗಳಿಗೆ 5000 6000 ರೂಪಾಯಿ ಮೈ ಮೇಲೆ ಆಗ್ತಾವ್ರೆ. ಎಣ್ಣೆ ರೇಟ್ ಜಾಸ್ತಿ ಆಯಿತು, ಗ್ಯಾಸ್ ರೇಟ್ ಜಾಸ್ತಿ ಆಯಿತು, ಅಕ್ಕಿ ರೇಟ್ ಜಾಸ್ತಿ ಆಯಿತು, ದಿನಸಿ ಕಾಳುಗಳು ಜಾಸ್ತಿ ಆಯಿತು. ಅದೆಲ್ಲ ಯಾರು ಕೊಡ್ತಾರೆ? ಇಂಥ ಪರಿಸ್ಥಿತಿಯಲ್ಲಿ ನಾವು ಕಷ್ಟದಲ್ಲಿರ್ಬೇಕಾರೆ ಫ್ರೀ ಕೊಡ್ತೀನಿ ಅಂತ ನಮ್ಮನ್ನೇ ಕಿತ್ಕೊಂಡು ತಿಂತವ್ರೆ ಹೊರ್ತು. ಈ ಥರ ಆದರೆ ನಾವು ಹೆಂಗೆ ಬಡ್ಡಿ ಸಾಲ ತಂದು ಬಡ್ಡಿ ಕಟ್ಟೋದು, ಬಡ್ಡಿ ಮಾಡೋದು, ದಿನಕೂಲಿ ಮಾಡೋರು ನಾವು. ಇಲ್ಲಿ ಉಳಿದ್ರೆ ನಮಗೆ ಕೊಡೋದು, ಇಲ್ಲೇ ಉಳಿಲಿಲ್ಲ ನಾವು ಏನು ಮಾಡಬೇಕು? ಇಂಥ ಸರ್ಕಾರ ನಮ್ಗೆ ಏನಕ್ಕೆ ಬೇಕು? ಇಂಥ ಇದು ನಮ್ಗೆ ಯಾಕೆ ಬೇಕು? ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿದ್ದಯ್ಯ ನಗರದಲ್ಲಿ ಅರ್ಧಕ್ಕೆ ನಿಂತ ಚರಂಡಿ ಕಾಮಗಾರಿ, ನಿವಾಸಿಗಳ ನೆಮ್ಮದಿ ಭಂಗ, ಅಧಿಕಾರಿಗಳ ವಿರುದ್ಧ ಆಕ್ರೋಶ. ಪುರಸಭೆ ಕಾರ್ಯವೈಖರಿ ಬಗ್ಗೆ AR ಅಶೋಕ್ ಅಸಮಾಧಾನ, ಲೈಟ್ ನಿವಾರಣೆ ಕೊರತೆ, ಕಸ ವಿಲೇವಾರಿ ಅಸಮರ್ಪಕತೆ ಕುರಿತು ಆರೋಪ, ರಸ್ತೆ ಅತಿಕ್ರಮಣದ ವಿರುದ್ಧ ಎಚ್ಚರಿಕೆ. ವಸತಿ ಬಡಾವಣೆ ನಿರ್ಮಾಣಕ್ಕೆ ಮುಂದಾದ ಗೃಹ ಮಂಡಳಿ, ರೈತರಲ್ಲಿ ಆತಂಕ, ಆಮ್ ಆದ್ಮಿ ಪಕ್ಷ ಖಂಡನೆ. ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ಬೆನ್ನಲ್ಲೇ ತಕ್ಷಣ ಯುದ್ಧ ನಿಲ್ಲಿಸುವಂತೆ ಆಗ್ರಹ, ವಿವಿಧ ಸಂಘಟನೆಗಳಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ. ಕೆಸಗೋಡು ಗ್ರಾಮದಲ್ಲಿ ನಕಲಿ ದಾಖಲೆ ಸೃಷ್ಟಿ ಆರೋಪ, ಗ್ರಾಮ ಠಾಣಾ ಜಾಗ ಕಬಳಿಕೆಗೆ ಯತ್ನ, ದಲಿತರಿಂದ ಭುಗಿಲೆದ್ದ ಆಕ್ರೋಶ. ಇರಾನ್ ಇಸ್ರೇಲ್ ವಾರ್ ಎಫೆಕ್ಟ್, ಸಿಲಿಂಡರ್ ಗ್ಯಾಸ್ ಬೆಲೆ ಏರಿಕೆ, ಆಟೋ ಚಾಲಕರ ಆಕ್ರೋಶ. ಇದಾಗಿತ್ತು ಹೊತ್ತಿನ ವಿಶೇಷ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ ಸತ್ಯದ ಕಡೆ.